ಈ ಕತೆ ಶುರುವಾಗೋದು ತುಂಬಾ ಹಳೇ ಕಾಲದ ಒಂದು ಪುರಾಣದಿಂದ. ಅವತ್ತು ಇಡೀ ಬ್ರಹ್ಮಾನಂದವನ್ನ ಟೈಟಾನ್ಸ್ ಅನ್ನೋ ಮಹಾಶಕ್ತಿಶಾಲಿಗಳು ಆಳ್ತಾ ಇದ್ರು. ಆದ್ರೆ ಅವರದೇ ಮಕ್ಕಳು ಕ್ರೇಕನ್ ಅನ್ನೋ ಒಂದು ಭೀಕರ ರಾಕ್ಷಸನನ್ನು ಸೃಷ್ಟಿ ಮಾಡಿ ಇವರ ವಿರುದ್ಧ ಯುದ್ಧ ಮಾಡಿ ಗೆದ್ದರು. ಆ ಯುದ್ಧದಲ್ಲಿ ಗೆದ್ದ ಮೇಲೆ ಆ ಮಕ್ಕಳು ತಮ್ಮನ್ನ ತಾವು ದೇವರುಗಳು ಅಂತ ಕರೆದುಕೊಂಡ್ರು. ಅವರ ಲೀಡರ್ ಜ್ಯೂಸ್ ಸ್ವರ್ಗಕ್ಕೆ ಅಧಿಪತಿಯಾದ್ರೆ ಅವನ ತಮ್ಮ ಹೇಡಿಸ್ ಪಾತಾಳ ಲೋಕವನ್ನ ಆಳೋಕೆ ಶುರು ಮಾಡಿದ. ಕಾಲ ಕಳೀತಿದ್ದ ಹಾಗೆ ಮನುಷ್ಯರು ತನ್ನನ್ನ ಪೂಜೆ ಮಾಡ್ಲಿ, ಆ ಮೂಲಕ ತಮಗೆ ಚಿರಂಜೀವಿತ್ವ ಮತ್ತೆ ಶಕ್ತಿ ಸಿಗಲಿ ಅನ್ನೋ ಕಾರಣಕ್ಕೆ ಜ್ಯೂಸ್ ತನ್ನದೇ ರೂಪದಲ್ಲಿ ಮನುಷ್ಯರನ್ನ ಸೃಷ್ಟಿ ಮಾಡಿದ. ಆದ್ರೆ ಹೋಗ್ತಾ ಹೋಗ್ತಾ ಮನುಷ್ಯರಿಗೆ ತಮ್ಮನ್ನ ಸೃಷ್ಟಿ ಮಾಡಿದ ದೇವರ ಮೇಲಿದ್ದ ನಂಬಿಕೆಯೇ ಹೊರಟು ಹೋಯ್ತು. ಕೊನೆಗೆ ದೇವತೆಗಳ ವಿರುದ್ಧವೇ ಮನುಷ್ಯರು ದಂಗೆ ಎದ್ದರು. ಮುಂದೆ ಸಮುದ್ರದಲ್ಲಿ ಮೀನು ಹಿಡಿಯೋನೊಬ್ಬನಿಗೆ ನೀರಿನಲ್ಲಿ ತೇಲ್ತಾ ಇರೋ ಒಂದು ಶವಪೆಟ್ಟಿಗೆ ಸಿಗುತ್ತೆ. ಅದರೊಳಗೆ ಒಬ್ಬ ಸತ್ತಿರೋ ಹೆಂಗಸು ಮತ್ತೆ ಆಶ್ಚರ್ಯಕರವಾಗಿ ಬದುಕಿರೋ ಅವಳ ಮಗು ಇರುತ್ತೆ. ಆ ಮೀನುಗಾರ ಆ ಮಗುವನ್ನ ತನ್ನ ಸ್ವಂತ ಮಗನ ತರಾನೇ ಸಾಕಿ ಬೆಳೆಸ್ತಾನೆ. ಆ ಮಗುವೇ ದೊಡ್ಡವನಾಗಿ ಪರ್ಸಿಯಸ್ ಆಗ್ತಾನೆ, ತನ್ನ ತಂದೆಯ ಹಾಗೆ ಮೀನುಗಾರಿಕೆ ಮಾಡ್ತಿರ್ತಾನೆ. ಒಂದು ದಿನ ಇವರೆಲ್ಲ ಆರ್ಗೋಸ್ ಕಡೆ ಸಮುದ್ರದಲ್ಲಿ ಹೊರಟಿದ್ದಾಗ ಅಲ್ಲಿ ಸಮುದ್ರದ ದಡದಲ್ಲಿ ಜ್ಯೂಸ್ನ ದೈತ್ಯ ಪ್ರತಿಮೆಯೊಂದು ಗಂಭೀರವಾಗಿ ನಿಂತಿರೋದನ್ನ ನೋಡ್ತಾರೆ. ಅಷ್ಟರಲ್ಲಿ ಅಲ್ಲಿನ ಸೈನಿಕರು ಆ ಪ್ರತಿಮೆಯನ್ನ ಬೆಟ್ಟದಿಂದ ಸಮುದ್ರಕ್ಕೆ ತಳ್ಳಿ ಬೀಳಿಸ್ತಾರೆ. ಅದು ನೀರಿನಲ್ಲಿ ಬಿದ್ದು ದೊಡ್ಡ ಅಲೆಗಳನ್ನು ಸೃಷ್ಟಿ ಮಾಡುತ್ತೆ. ಅದನ್ನ ನೋಡಿ ಸೈನಿಕರು ಸಂಭ್ರಮ ಪಡ್ತಾರೆ. ಆದ್ರೆ ತಕ್ಷಣವೇ ಸಮುದ್ರದಿಂದ ಹಾರೋ ವಿಚಿತ್ರ ರಾಕ್ಷಸ ಪ್ರಾಣಿಗಳು ಮೇಲೆ ಬಂದು ದೇವರಿಗೆ ಅಪಮಾನ ಮಾಡಿದ ಆ ಜನರ ಮೇಲೆ ದಾಳಿ ಮಾಡ್ತವೆ. ಸೈನಿಕರು ಎಷ್ಟೇ ಹೋರಾಡಿದ್ರೂ ಆ ಭೀಕರ ಮೃಗಗಳ ಮುಂದೆ ಅವರ ಆಟ ನಡೆಯಲ್ಲ. ಒಬ್ಬೊಬ್ಬರಾಗಿ ಸತ್ತು ಬೀಳ್ತಾರೆ. ಆ ಹಾರೋ ಮೃಗಗಳೆಲ್ಲ ಒಂದಕ್ಕೊಂದು ಸೇರಿಕೊಂಡು ಕೊನೆಗೆ ಸ್ವತಃ ಹೇಡಿಸ್ ರೂಪ ತಾಳುತ್ತವೆ. ಅಲ್ಲಿ ಮೀನುಗಾರರ ದೋಣಿಯನ್ನ ನೋಡಿದ ಆ ದೇವರು ಆ ಅಸಹಾಯಕ ಕುಟುಂಬದ ಮೇಲೆ ದಾಳಿ ಮಾಡಿ ದೋಣಿಯನ್ನ ಸಮುದ್ರದ ಆಳಕ್ಕೆ ಮುಳುಗಿಸಿ ಬಿಡ್ತಾನೆ. ಪರ್ಸಿಯಸ್ ಹೇಗೋ ಬದುಕ್ತಾನೆ, ಆದ್ರೆ ಅವನ ಇಡೀ ಕುಟುಂಬ ಆ ದೋಣಿಯೊಳಗೆ ಸಿಲುಕಿ ಮುಳುಗಿ ಹೋಗ್ತಾರೆ. ಪರ್ಸಿಯಸ್ ತನ್ನ ತಂದೆಯನ್ನ ಉಳಿಸೋಕೆ ಎಷ್ಟೇ ಒದ್ದಾಡಿದ್ರೂ ಯಾರನ್ನೂ ಬದುಕಿಸೋಕೆ ಆಗೋದಿಲ್ಲ. ಇತ್ತ ಮೌಂಟ್ ಒಲಿಂಪಸ್ನಲ್ಲಿ ಜ್ಯೂಸ್ಗೆ ಮನುಷ್ಯರ ದಂಗೆಯ ವಿಷಯ ಗೊತ್ತಾಗಿ ತುಂಬಾ ಕೋಪ ಬರುತ್ತೆ. ತನ್ನ ಪ್ರೀತಿಯನ್ನೇ ಮನುಷ್ಯರು ತಿರಸ್ಕರಿಸಿದ್ರಲ್ಲ ಅಂತ ಬೇಸರ ಪಡ್ತಾನೆ. ಇದೇ ಸಮಯಕ್ಕೆ ಹೇಡಿಸ್ ಅಲ್ಲಿಗೆ ಬಂದು ಮನುಷ್ಯರಿಗೆ ಬುದ್ಧಿ ಕಲಿಸೋಕೆ ತನ್ನನ್ನ ಕಳಿಸು ಅಂತ ಜ್ಯೂಸ್ನ ಒಪ್ಪಿಸ್ತಾನೆ. ಆರ್ಗೋಸ್ ನಗರದ ಜನರನ್ನ ಶಿಕ್ಷಿಸೋಕೆ ಅನುಮತಿ ಕೇಳ್ತಾನೆ. ಅಪೋಲೋ ಅನ್ನೋ ದೇವರು ಮನುಷ್ಯರ ಪ್ರಾರ್ಥನೆ ಇಲ್ಲದಿದ್ರೆ ನಮಗೆ ಶಕ್ತಿ ಇರೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟರೂ ಜ್ಯೂಸ್ ಅದನ್ನ ಕೇಳಲ್ಲ. ಮನುಷ್ಯರಿಗೆ ದೇವರ ಭಯ ಇರಲೇಬೇಕು ಅಂತ ಹೇಡಿಸ್ ಮಾತಿಗೆ ಒಪ್ಪಿಗೆ ಕೊಡ್ತಾನೆ. ಇತ್ತ ಭೂಮಿಯ ಮೇಲೆ ಸಮುದ್ರದಲ್ಲಿ ಕೊಚ್ಚಿ ಹೋಗ್ತಿದ್ದ ಪರ್ಸಿಯಸ್ನನ್ನ ಆರ್ಗೋಸ್ ಸೈನಿಕರು ಬದುಕಿಸಿ ತಮ್ಮ ನಗರಕ್ಕೆ ಕರ್ಕೊಂಡು ಬರ್ತಾರೆ. ಅವನನ್ನ ಅರಮನೆಗೆ ಕರೆತಂದು ರಾಜನಿಗೆ ಪ್ರತಿಮೆ ಧ್ವಂಸ ಮಾಡಿದ್ದರ ಬಗ್ಗೆ ಹೇಳ್ತಾರೆ. ರಾಜ್ಕುಮಾರಿ ಆಂಡ್ರೋಮಿಡಾ ದೇವರಿಗೆ ಕೋಪ ತರಿಸೋದು ತಪ್ಪು, ಇದರಿಂದ ದೊಡ್ಡ ಅನಾಹುತ ಆಗುತ್ತೆ ಅಂತ ಎಚ್ಚರಿಸಿದ್ರು. ಅವಳ ತಾಯಿ ಅದನ್ನ ತಮಾಷೆ ಮಾಡಿ ತಾವು ದೇವರಿಗಿಂತ ಕಡಿಮೆ ಇಲ್ಲ ಅಂತ ಜಂಬ ಕೊಟ್ಕೊಳ್ತಾಳೆ. ಅಷ್ಟರಲ್ಲೇ ಇದ್ದಕ್ಕಿದ್ದ ಹಾಗೆ ಅರಮನೆಯ ಮಧ್ಯೆ ಕಪ್ಪಗಿನ ದಟ್ಟ ಹೊಗೆ ಆವರಿಸುತ್ತೆ. ಆ ವಿಚಿತ್ರ ಶಕ್ತಿ ಅಲ್ಲಿರೋ ಸೈನಿಕರನ್ನೆಲ್ಲ ಎಳೆದು ಅವರ ಜೀವ ಹಿಂಡಿ ಕೊಲ್ಲುತ್ತೆ. ಆದ್ರೆ ಪರ್ಸಿಯಸ್ ಮಾತ್ರ ಧೈರ್ಯವಾಗಿ ನಿಂತಿರ್ತಾನೆ. ಆ ಹೊಗೆ ತಿಳಿಯಾದಾಗ ಅಲ್ಲಿ ಹೇಡಿಸ್ ಪ್ರತ್ಯಕ್ಷನಾಗ್ತಾನೆ. ತನ್ನ ಶಕ್ತಿಗೆ ಪರ್ಸಿಯಸ್ ಬಲಿಯಾಗದೆ ಇರೋದನ್ನ ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ಹೇಡಿಸ್ ರಾಣಿಯ ಪ್ರಾಣವನ್ನ ಹೀರಿಬಿಡ್ತಾನೆ. ಇನ್ನು 10 ದಿನದಲ್ಲಿ ಸೂರ್ಯಗ್ರಹಣದ ದಿನ ಕ್ರೇಕನ್ ಅನ್ನೋ ಮಹಾರಾಕ್ಷಸನನ್ನ ನಿಮ್ಮ ಮೇಲೆ ಬಿಡ್ತೀನಿ. ಅದನ್ನ ತಡೆಯಬೇಕಂದ್ರೆ ರಾಜ್ಕುಮಾರಿ ಆಂಡ್ರೋಮಿಡಾಳನ್ನ ದೇವರಿಗೆ ಬಲಿ ಕೊಡಬೇಕು ಅಂತ ಎಚ್ಚರಿಕೆ ಕೊಡ್ತಾನೆ. ಅಲ್ಲಿಂದ ಮಾಯವಾಗೋ ಮುನ್ನ ಪರ್ಸಿಯಸ್ ಸಾಮಾನ್ಯ ಮನುಷ್ಯನಲ್ಲ, ಅವನು ಜ್ಯೂಸ್ನ ಮಗ, ಅಂದ್ರೆ ಅರ್ಧ ದೇವಮಾನವ ಅಂತ ಸತ್ಯ ಹೇಳ್ತಾನೆ. ತಕ್ಷಣ ಸೈನಿಕರು ಪರ್ಸಿಯಸ್ನ ಬಂಧಿಸ್ತಾರೆ. ಆಮೇಲೆ ಇವನನ್ನ ನೋಡೋಕೆ ಇವಾನ ಅನ್ನೋ ಒಬ್ಬಳು ರಹಸ್ಯ ಹೆಂಗಸು ಬರ್ತಾಳೆ. ಅವಳು ಇವನ ಹುಟ್ಟಿನ ಹಿಂದಿರೋ ಕತೆ ಹೇಳ್ತಾಳೆ. ಹಿಂದೆ ಅಕ್ರಿಸಿಯಸ್ ಅನ್ನೋ ರಾಜ ಮೌಂಟ್ ಒಲಿಂಪಸ್ ಮೇಲೆ ದಾಳಿ ಮಾಡಿದಾಗ ಜ್ಯೂಸ್ ಅವನ ವೇಷ ಧರಿಸಿ ಬಂದು ರಾಣಿಯ ಜೊತೆ ಕಾಲ ಕಳೀತಾನೆ. ವಿಷಯ ತಿಳಿದು ನಿಜವಾದ ರಾಜ ಕೋಪದಿಂದ ಹೆಂಡತಿ ಮತ್ತು ಮಗುವನ್ನ ಕೊಲ್ಲೋಕೆ ಆದೇಶ ನೀಡ್ತಾನೆ. ಅವರನ್ನ ಪೆಟ್ಟಿಗೆಗೆ ಹಾಕಿ ಸಮುದ್ರಕ್ಕೆ ಎಸೆಯೋ ಮುನ್ನ ಜ್ಯೂಸ್ ಸಿಡಿಲು ಬಡಿದು ಆ ರಾಜನನ್ನ ಒಂದು ಕುರೂಪಿ ಪ್ರಾಣಿಯಾಗಿ ಮಾಡ್ತಾನೆ. ನೀನು ಅರ್ಧ ದೇವಮಾನವನಾಗಿರೋದ್ರಿಂದ ಈ ಕ್ರೇಕನ್ನ ಕೊಲ್ಲೋಕೆ ನಿನ್ನಿಂದ ಮಾತ್ರ ಸಾಧ್ಯ ಅಂತ ಇವಾನ ಪರ್ಸಿಯಸ್ಗೆ ಧೈರ್ಯ ತುಂಬುತ್ತಾಳೆ. ಪರ್ಸಿಯಸ್ ಅಲ್ಲಿನ ಸೇನಾಧಿಪತಿ ಡ್ರಾಕೋ ಮತ್ತು ಅವನ ಸೈನಿಕರ ಜೊತೆ ಕೈ ಜೋಡಿಸ್ತಾನೆ. ಕ್ರೇಕನ್ನ ಸೋಲಿಸೋದು ಹೇಗೆ ಅಂತ ತಿಳ್ಕೊಳ್ಳೋಕೆ ಪುರಾತನ ರಹಸ್ಯ ಗೊತ್ತಿರೋ ಮಾಟಗಾತಿಯರನ್ನ ಹುಡುಕಿಕೊಂಡು ಹೊರಡ್ತಾರೆ. ಇನ್ನೊಂದೆಡೆ ಹೇಡಿಸ್ ಆ ಕುರೂಪಿ ಅಕ್ರಿಸಿಯಸ್ ಹತ್ರ ಹೋಗಿ ಜ್ಯೂಸ್ ಮಗ ಇನ್ನೂ ಬದುಕಿದ್ದಾನೆ ಅಂತ ಹೇಳಿ ಸೇಡು ತೀರಿಸಿಕೊಳ್ಳೋಕೆ ಪ್ರಚೋದಿಸ್ತಾನೆ. ಅವನಿಗೆ ತನ್ನ ಕರಾಳ ಶಕ್ತಿಯನ್ನ ಕೊಟ್ಟು ಅವನನ್ನ ಇನ್ನೂ ಭಯಾನಕವಾಗಿ ಮಾಡ್ತಾನೆ. ಕಾಡಿನಲ್ಲಿ ಹೋಗ್ತಿರುವಾಗ ಪರ್ಸಿಯಸ್ಗೆ ಒಂದು ತೇಜಸ್ವಿ ಬೆಳಕು ತನ್ನನ್ನ ಕರೀತಿರೋ ಹಾಗೆ ಅನ್ಸುತ್ತೆ. ಅಲ್ಲಿ ಅವನಿಗೆ ಜ್ಯೂಸ್ ಕಳಿಸಿದ ದೈವಿಕ ಖಡ್ಗ ಸಿಗುತ್ತೆ. ಅದರ ಶಕ್ತಿ ಅದ್ಭುತವಾಗಿದ್ದರೂ ದೇವತೆಗಳ ಮೇಲಿರೋ ಸಿಟ್ಟಿನಿಂದ ಅವನು ಅದನ್ನ ತಗೊಳ್ಳೋಕೆ ಒಪ್ಪಲ್ಲ. ಅಷ್ಟರಲ್ಲೇ ಅವನಿಗೆ ರೆಕ್ಕೆಗಳಿರೋ ಕುದುರೆಗಳು ಕಾಣಿಸುತ್ತವೆ. ಒಂದು ಕಪ್ಪಗಿನ ದೈತ್ಯ ಪೆಗಾಸಸ್ ಕುದುರೆ ಇವನ ಪಕ್ಕದಲ್ಲೇ ಬಂದು ನಿಲ್ಲುತ್ತೆ. ಅಲ್ಲಿಗೆ ಬರೋ ಇವಾನ ಈ ದೈವಿಕ ಕುದುರೆ ನಿನಗೆ ಸಹಾಯ ಮಾಡೋಕೆ ಬಂದಿದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಕಾಡಿನಿಂದ ಭಯಾನಕ ಕಿರುಚಾಟ ಕೇಳುತ್ತೆ. ಪರ್ಸಿಯಸ್ ಓಡಿ ಹೋಗಿ ನೋಡಿದ್ರೆ ಅಕ್ರಿಸಿಯಸ್ ಇಬ್ಬರು ಸೈನಿಕರನ್ನ ಕೊಂದು ಹಾಕಿದ್ದಾನೆ. ಆ ಮೃಗ ಪರ್ಸಿಯಸ್ ಮೇಲೂ ದಾಳಿ ಮಾಡಿ ಬೆಟ್ಟದಿಂದ ಕೆಳಗೆ ತಳ್ಳುತ್ತೆ. ಬಿಡದೆ ಬೆನ್ನಟ್ಟಿ ಬಂದು ದೊಡ್ಡ ಶಕ್ತಿಯಿಂದ ಅವನ ಮೇಲೆ ಜಿಗಿಯುತ್ತೆ. ಆದ್ರೆ ಪರ್ಸಿಯಸ್ ಹೇಗೋ ತಪ್ಪಿಸ್ಕೊಳ್ತಾನೆ.
ಪರ್ಸಿಯಸ್ ತನ್ನ ಕತ್ತಿಯಿಂದ ಹೋರಾಡೋಕೆ ನೋಡಿದ್ರೂ ಆ ಮೃಗ ಅವನನ್ನ ಮೆಟ್ಟಿ ನಿಂತು ಅವನ ಕೈಗೆ ಜೋರಾಗಿ ಕಚ್ಚಿಬಿಡುತ್ತೆ. ಉಳಿದ ಸೈನಿಕರು ಸಹಾಯಕ್ಕೆ ಬಂದು ಪರ್ಸಿಯಸ್ನ ಪಾರು ಮಾಡ್ತಾರೆ, ಆದ್ರೆ ಆ ಮೃಗ ಅವರನ್ನೆಲ್ಲ ಪಕ್ಕಕ್ಕೆ ತಳ್ಳುತ್ತೆ. ಮತ್ತೆ ಪರ್ಸಿಯಸ್ ಮೇಲೆ ಆ ಮೃಗ ದಾಳಿ ಮಾಡೋಕೆ ಬಂದಾಗ ಡ್ರಾಕೋ ಮಧ್ಯೆ ಬಂದು ಅದರ ಕೈ ಕತ್ತರಿಸಿ ಹಾಕ್ತಾನೆ. ಗಾಯಗೊಂಡ ಆ ಮೃಗ ಅಲ್ಲಿಂದ ಓಡಿ ಹೋಗುತ್ತೆ. ಪರ್ಸಿಯಸ್ ಮತ್ತು ಸೈನಿಕರು ಅದನ್ನ ಬೆನ್ನಟ್ಟುತ್ತಾರೆ, ಆದ್ರೆ ಆ ಕತ್ತರಿಸಿ ಬಿದ್ದ ಕೈ ದೊಡ್ಡ ಚೇಳಾಗಿ ಬದಲಾಗ್ತಿರೋದು ಅವರಿಗೆ ಗೊತ್ತಿರಲ್ಲ. ಹಳೆಯ ಹಾಳುಕೊಂಪೆಯೊಂದರಲ್ಲಿ ಅದನ್ನ ಹಿಡಿಯೋಕೆ ಹೊಂಚು ಹಾಕ್ತಾರೆ, ಆದ್ರೆ ಮರಳಿನಿಂದ ದೊಡ್ಡ ಕೊಂಡಿಗಳು ಹೊರಬಂದು ಅಕ್ರಿಸಿಯಸ್ ತಪ್ಪಿಸಿಕೊಳ್ಳೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಮರಳಿನ ಒಳಗಿಂದ ದೈತ್ಯ ಚೇಳುಗಳು ಮೇಲೆ ಬಂದು ಸೈನಿಕರ ಮೇಲೆ ದಾಳಿ ಮಾಡ್ತವೆ. ಈಗ ಬದುಕೋದೇ ದೊಡ್ಡ ಪ್ರಶ್ನೆಯಾಗಿ ಯುದ್ಧ ಶುರುವಾಗುತ್ತೆ. ಸೈನಿಕರು ಆ ದೈತ್ಯ ಚೇಳುಗಳ ಮುಂದೆ ಸೋಲೊಪ್ಪೋ ಪರಿಸ್ಥಿತಿ ಬರುತ್ತೆ. ಚೇಳಿನ ವಿಷದ ಬಾಲದ ಹೊಡೆತಕ್ಕೆ ಸಿಕ್ಕಿ ಸೈನಿಕರು ದೂರ ಬಿದ್ದು ಸಾಯ್ತಾರೆ. ಡ್ರಾಕೋ ಒಂದು ಚೇಳಿನ ಮೇಲೆ ಜಿಗಿದು ತನ್ನ ಕತ್ತಿಯಿಂದ ಚುಚ್ಚಿ ಅದನ್ನ ಕೊಲ್ತಾನೆ. ಪರ್ಸಿಯಸ್ ಮತ್ತೊಂದು ಚೇಳಿನ ಜೊತೆ ಹೋರಾಡುವಾಗ ಅದರ ಕೊಡಿಗೆ ಸಿಲುಕಿ ಸಾಯೋ ಹಂತಕ್ಕೆ ಹೋಗ್ತಾನೆ, ಆದ್ರೆ ಇವಾನ ಸಮಯಕ್ಕೆ ಬಂದು ಆ ಚೇಳಿನ ಬಾಲದ ಕೊಂಡಿಯನ್ನ ಕತ್ತರಿಸಿ ಹಾಕ್ತಾಳೆ. ಇದರಿಂದ ಕೋಪಗೊಂಡ ಚೇಳು ಇವಾನ ಮೇಲೆ ತಿರುಗಿ ಬೀಳುತ್ತೆ. ಅದೃಷ್ಟವಶಾತ್ ಪರ್ಸಿಯಸ್ ಅವಳನ್ನ ಕೊನೆ ಕ್ಷಣದಲ್ಲಿ ಬದುಕಿಸ್ತಾನೆ. ಆ ಚೇಳು ಪೂರ್ಣ ಶಕ್ತಿಯಿಂದ ಇವನ ಮೇಲೆ ಜಿಗಿದು ಅಲ್ಲಿರೋ ಕಲ್ಲಿನ ಕಂಬಗಳನ್ನ ಪುಡಿ ಮಾಡುತ್ತೆ. ಪರ್ಸಿಯಸ್ ಆ ಚೇಳಿನ ಹೊಟ್ಟೆಯ ಕೆಳಗಿನಿಂದ ಹೊರಬಂದು ಅದನ್ನ ಸಾಯಿಸ್ತಾನೆ. ಅಷ್ಟಕ್ಕೆ ಮುಗೀತು ಅನ್ಕೊಳ್ಳುವಷ್ಟರಲ್ಲಿ ಇನ್ನೂ 100 ದೈತ್ಯ ಚೇಳುಗಳು ಬಂದು ಇವರನ್ನ ಸುತ್ತುವರಿಯುತ್ತವೆ. ಅವು ದಾಳಿ ಮಾಡೋಕೆ ರೆಡಿಯಾಗುವಾಗ ದೂರದಿಂದ ಒಂದು ಮಂತ್ರ ಕೇಳಿಬರುತ್ತೆ. ತಕ್ಷಣ ಆ ಚೇಳುಗಳೆಲ್ಲ ಹಾಗೆ ನಿಂತು ಬಿಡ್ತಾವೆ. ಅದು ಜಿನ್ಗಳು ಪಠಿಸೋ ಮಂತ್ರ ಅಂತ ಡ್ರಾಕೋಗೆ ಗೊತ್ತಾಗುತ್ತೆ. ಆ ಜಿನ್ಗಳು ಬಂದು ಆ ದೈತ್ಯ ಚೇಳುಗಳನ್ನ ಸುಲಭವಾಗಿ ನಿಯಂತ್ರಣಕ್ಕೆ ತಗೋತಾರೆ. ತಮಗೂ ದೇವತೆಗಳು ಅನ್ಯಾಯ ಮಾಡಿ ದೇಶಭ್ರಷ್ಟರನ್ನಾಗಿ ಮಾಡಿದ್ದಾರೆ, ಅದಕ್ಕೆ ದೇವತೆಗಳ ವಿರುದ್ಧ ಹೋರಾಡೋಕೆ ನಿಮಗೆ ಸಹಾಯ ಮಾಡ್ತೀವಿ ಅಂತಾರೆ. ಆ ದೈತ್ಯ ಚೇಳುಗಳ ಮೇಲೆ ಕೂತು ಎಲ್ಲರೂ ಮರುಭೂಮಿ ದಾಟಿ ಮಾಟಗಾತಿಯರ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಕಣ್ಣುಗಳಿಲ್ಲದ 3 ಜನ ಮಾಟಗಾತಿಯರು ಪ್ರತ್ಯಕ್ಷರಾಗ್ತಾರೆ. ಇವರು ಯಾಕೆ ಬಂದಿದ್ದಾರೆ ಅನ್ನೋದು ಅವರಿಗೆ ಮೊದಲೇ ಗೊತ್ತಿರುತ್ತೆ. ಅವರು ಏನೋ ಬೆಲೆ ಕೇಳಿ ದಾಳಿ ಮಾಡೋಕೆ ಬಂದಾಗ ಪರ್ಸಿಯಸ್ ಅವರ ಮಧ್ಯೆ ಇರೋ ಏಕೈಕ ಕಣ್ಣನ್ನ ಕಸಿದುಕೊಂಡು ಕ್ರೇಕನ್ನ ಸೋಲಿಸೋದು ಹೇಗೆ ಅಂತ ಹೇಳದಿದ್ರೆ ಕಣ್ಣು ನಾಶ ಮಾಡ್ತೀನಿ ಅಂತ ಹೆದರಿಸ್ತಾನೆ. ಬೇರೆ ದಾರಿಯಿಲ್ಲದೆ ಅವರು ಮೆಡುಸಾಳ ಕಣ್ಣುಗಳು ಯಾರನ್ನಾದರೂ ಕಲ್ಲಾಗಿಸಬಲ್ಲವು, ಅವಳಿಂದ ಮಾತ್ರ ಈ ಕ್ರೇಕನ್ನ ಸಾಯಿಸೋಕೆ ಸಾಧ್ಯ ಅನ್ನೋ ಸತ್ಯ ಹೇಳ್ತಾರೆ. ಪರ್ಸಿಯಸ್ ಅವರ ಕಣ್ಣನ್ನ ವಾಪಸ್ ಕೊಡ್ತಾನೆ, ಆದ್ರೆ ಆ ಮಾಟಗಾತಿಯರು ನಕ್ಕು ಈ ಪಯಣದಲ್ಲಿ ನೀನು ಸಾಯೋದು ಗ್ಯಾರಂಟಿ ಅಂತ ಶಾಪ ಹಾಕ್ತಾರೆ. ಬೆಟ್ಟದಿಂದ ಕೆಳಗೆ ಇಳಿಯುವಾಗ ಪರ್ಸಿಯಸ್ ಮುಂದೆ ಅವನ ತಂದೆ ಜ್ಯೂಸ್ ಬಂದು ನಿಲ್ತಾನೆ. ವಿಧಿ ಬರಹದ ಪ್ರಕಾರ ನೀನು ಕ್ರೇಕನ್ನ ಸೋಲಿಸೋಕೆ ಆಗಲ್ಲ, ಹೇಡಿಸ್ ಮೇಲೆ ಸೇಡು ತೀರಿಸಿಕೊಳ್ಳೋಕು ಆಗಲ್ಲ ಅಂತ ಎಚ್ಚರಿಸ್ತಾನೆ. ಜೊತೆಗೆ ತನ್ನ ಜೊತೆ ಮೌಂಟ್ ಒಲಿಂಪಸ್ಗೆ ಬಂದು ಬಿಡು ಅಂತ ಕರೀತಾನೆ, ಆದ್ರೆ ಪರ್ಸಿಯಸ್ ಅದಕ್ಕೆ ಒಪ್ಪಲ್ಲ. ಮಗ ಸೋಲೋದು ಇಷ್ಟವಿಲ್ಲದ ಜ್ಯೂಸ್ ಮೆಡುಸಾಳ ಜಾಗಕ್ಕೆ ಹೋಗೋಕೆ ಅನುಕೂಲ ಆಗ್ಲಿ ಅಂತ ಒಂದು ಚಿನ್ನದ ನಾಣ್ಯ ಕೊಡ್ತಾನೆ. ಇವರೆಲ್ಲ ತುಂಬಾ ದೂರ ಪ್ರಯಾಣ ಬೆಳೆಸಿ ಒಂದು ಕಂದಕದ ಹತ್ರ ತಲುಪ್ತಾರೆ. ಅಲ್ಲಿ ಒಂದು ವಿಚಿತ್ರ ನದಿ ಹರಿತಿರುತ್ತೆ. ಪರ್ಸಿಯಸ್ ಆ ನಾಣ್ಯವನ್ನ ಜಿನ್ಗೆ ಕೊಡ್ತಾನೆ. ಜಿನ್ ಅದನ್ನ ನೀರಿಗೆ ಹಾಕಿ ದೋಣಿ ನಡೆಸುವವನನ್ನ ಕರೆಯೋಕೆ ಮಂತ್ರ ಹೇಳ್ತಾನೆ. ಅಸ್ಥಿಪಂಜರಗಳಂತಹ ಜೀವಿಗಳು ನೀರಿನೊಳಗಿಂದ ಒಂದು ದೊಡ್ಡ ದೋಣಿಯನ್ನ ಎಳೆದುಕೊಂಡು ಬರ್ತಾರೆ. ದೋಣಿ ನಡೆಸುವ ಕ್ಯಾರನ್ ಎಲ್ಲರನ್ನೂ ಸ್ವಾಗತಿಸ್ತಾನೆ. ಆ ಲಾವ ಹರಿಯೋ ನದಿಯ ಮೂಲಕ ಸಾಗಿ ಕೊನೆಗೆ ಮೆಡುಸ ಇರೋ ದೇವಸ್ಥಾನದ ಜಾಗಕ್ಕೆ ಬರ್ತಾರೆ. ಅಲ್ಲಿಗೆ ಕೇವಲ ಗಂಡಸರಿಗೆ ಮಾತ್ರ ಪ್ರವೇಶ ಇರೋದ್ರಿಂದ ಇವಾನಾಳನ್ನ ಅಲ್ಲೇ ಬಿಟ್ಟು ಸೈನಿಕರು ಒಳಗೆ ಹೋಗ್ತಾರೆ. ಆ ದೇವಸ್ಥಾನದೊಳಗೆ ಲಾವ ಹರಿತಿರುತ್ತೆ. ಜೊತೆಗೆ ಮೆಡುಸ ನೋಡಿ ಕಲ್ಲಾಗಿರೋ ಎಷ್ಟೋ ಜನರ ಕಲ್ಲಿನ ಪ್ರತಿಮೆಗಳಿರುತ್ತವೆ. ಕತ್ತಲಲ್ಲಿ ಅವಳ ನಗು ಕೇಳಿದಾಗ ಅವಳು ಹತ್ತಿರದಲ್ಲೇ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಇದ್ದಕ್ಕಿದ್ದ ಹಾಗೆ ಬಾಣಗಳ ಮಳೆ ಶುರುವಾಗುತ್ತೆ. ಸೈನಿಕರು ಲಾವಾ ಕುಂಡಕ್ಕೆ ಬಿದ್ದು ಸಾಯ್ತಾರೆ. ಪರ್ಸಿಯಸ್ ಹೇಗೋ ಜಿನ್ನ ಹಿಡಿದು ಬದುಕಿಸ್ತಾನೆ. ಡ್ರಾಕೋ ಸೈನಿಕರಿಗೆ ಮೆಡುಸಾ ಮೇಲೆ ದಾಳಿ ಮಾಡೋಕೆ ಹೇಳ್ತಾನೆ. ಉಳಿದ ಸೈನಿಕರು ಮೆಡುಸಾಳನ್ನ ನೋಡದೆ ಅವಳನ್ನ ಕೊಲ್ಲೋಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಅವಳ ಕಣ್ಣುಗಳನ್ನ ನೋಡಿ ತಕ್ಷಣವೇ ಕಲ್ಲಾಗಿ ಬಿಡ್ತಾರೆ. ಪರ್ಸಿಯಸ್ ಮತ್ತು ಜಿನ್ ಇಬ್ಬರು ಬಾಣಗಳಿಂದ ತಪ್ಪಿಸಿಕೊಂಡು ಅಡಗಿಕೊಳ್ತಾರೆ. ಪರ್ಸಿಯಸ್ ತಾನು ಆಮಿಷವಾಗಿ ಮುಂದೆ ಹೋಗ್ತೀನಿ ಅಂತ ಜಿನ್ಗೆ ಹೇಳ್ತಾನೆ. ಅವಳ ದಾಳಿಯಿಂದ ಪರ್ಸಿಯಸ್ ತಪ್ಪಿಸಿಕೊಳ್ಳುವಾಗ ಜಿನ್ ಅವಳ ಮೇಲೆ ದಾಳಿ ಮಾಡ್ತಾನೆ, ಆದ್ರೆ ಮೆಡುಸಾ ತನ್ನ ಬಾಲದಿಂದ ಅವನನ್ನ ಬಿಗಿದು ಹಿಡಿತಾಳೆ. ಜಿನ್ನ ಕಲ್ಲಾಗಿಸೋಕೆ ಅವಳು ನೋಡಿದ್ರು ಅವನ ದೇಹ ಮರದಿಂದ ಆಗಿರೋದ್ರಿಂದ ಮಂತ್ರ ಕೆಲಸ ಮಾಡಲ್ಲ. ಜಿನ್ ಜೋರಾಗಿ ನಕ್ಕು ತನ್ನ ಒಳಗೆ ಇರೋ ಮಾಂತ್ರಿಕ ಶಕ್ತಿಯನ್ನ ಸ್ಫೋಟ ಮಾಡ್ಕೊಳ್ತಾನೆ. ಅಲ್ಲಿ ದೊಡ್ಡ ಸ್ಫೋಟ ಆಗುತ್ತೆ. ಮೆಡುಸಾ ಚೇತರಿಸಿಕೊಳ್ಳುವ ಮುನ್ನವೇ ಗಾಯಗೊಂಡಿದ್ದ ಡ್ರಾಕೋ ಬಂದು ಅವಳ ಬಾಲವನ್ನ ನೆಲಕ್ಕೆ ಸಿಲುಕಿಸ್ತಾನೆ. ಮೆಡುಸಾ ಕೋಪದಿಂದ ಡ್ರಾಕೋನ ಕಲ್ಲಾಗಿಸ್ತಾಳೆ. ಆದ್ರೆ ಅವಳು ಬೇರೆ ಕಡೆ ನೋಡೋ ಸಮಯದಲ್ಲಿ ಪರ್ಸಿಯಸ್ ತನ್ನ ಗುರಾಣಿಯಲ್ಲಿ ಕಾಣೋ ಪ್ರತಿಬಿಂಬ ನೋಡಿ ಅವಳು ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡ್ತಾನೆ. ಮೆಡುಸಾ ಮುಂದೆ ಜಿಗಿಯುವಾಗ ಪರ್ಸಿಯಸ್ ಕತ್ತಿ ಕೈಗೆ ತಗೊಂಡು ಅವಳ ತಲೆಯನ್ನ ಕತ್ತರಿಸಿ ಹಾಕ್ತಾನೆ. ಪರ್ಸಿಯಸ್ ಒಬ್ಬನೇ ಬದುಕಿ ಆ ತಲೆಯನ್ನು ತಗೊಂಡು ಹೊರಗೆ ಬಂದಾಗ ಅಲ್ಲಿ ಅಕ್ರಿಸಿಯಸ್ ಹೊಂಚು ಹಾಕಿ ದಾಳಿ ಮಾಡಿ ಇವಾನಾಳಿಗೆ ಕತ್ತಿಯಿಂದ ಇರಿದು ಪ್ರಾಣಾಪಾಯ ಉಂಟು ಮಾಡಿರೋದನ್ನ ನೋಡ್ತಾನೆ. ಇದನ್ನು ನೋಡಿ ಮನನೊಂದ ಪರ್ಸಿಯಸ್ ಆ ಮೃಗದ ಮೇಲೆ ದಾಳಿ ಮಾಡ್ತಾನೆ, ಆದ್ರೆ ಆ ಮೃಗ ಇವನನ್ನು ಸುಲಭವಾಗಿ ದೂಡಿಬಿಡುತ್ತೆ. ಪರ್ಸಿಯಸ್ ಮತ್ತೆ ಹೋರಾಡಿದ್ದು ಆ ಮೃಗದ ಶಕ್ತಿಯ ಮುಂದೆ ಅವನಿಗೆ ನಿಲ್ಲೋಕೆ ಆಗಲ್ಲ. ಸಾವಿನ ಕೊನೆ ಕ್ಷಣದಲ್ಲಿರೋ ಇವಾನಾಳನ್ನ ನೋಡಿ ಪರ್ಸಿಯಸ್ ಕೊನೆಗೂ ಆ ದೈವಿಕ ಕತ್ತಿಯನ್ನ ಎತ್ತಿಕೊಂಡು ಗಾಳಿಯಲ್ಲಿ ಜಿಗಿದು ಆ ಮೃಗದ ಮೇಲೆ ದಾಳಿ ಮಾಡ್ತಾನೆ. ಆ ದೈವಿಕ ಖಡ್ಗದ ತೇಜಸ್ಸನ್ನ ತಡೆಯಲಾರದೆ ಅಕ್ರಿಸಿಯಸ್ ಎದೆಗೆ ಏಟು ತಿಂದ ತಕ್ಷಣ ವಾಪಸ್ ಮನುಷ್ಯನ ರೂಪಕ್ಕೆ ಬಂದು ಆ ಪ್ರಪಾತಕ್ಕೆ ಬಿದ್ದು ಸಾಯ್ತಾನೆ.
ಪರ್ಸಿಯಸ್ ಇವಾನಾಳ ಹತ್ತಿರ ಓಡಿ ಹೋಗ್ತಾನೆ, ಆದ್ರೆ ಅವಳು ಸೂರ್ಯಗ್ರಹಣ ಮುಗಿಯೋ ಮುನ್ನ ಆರ್ಗೋಸ್ಗೆ ಹೋಗಿ ಕ್ರೇಕನ್ನ ತಡೆಯೋಕೆ ಹೇಳ್ತಾಳೆ. ಎಲ್ಲವೂ ಚೆನ್ನಾಗಿ ಆಗುತ್ತೆ ಅಂತ ಧೈರ್ಯ ಹೇಳಿ ಅವಳು ಚಿನ್ನದ ಧೂಳಿನಂತೆ ಕರಗಿ ಹೋಗ್ತಾಳೆ. ಅವಳ ಸಾವಿಗೆ ಕಣ್ಣೀರು ಹಾಕೋಕು ಮುನ್ನವೇ ಅಲ್ಲಿಗೆ ಪೆಗಾಸಸ್ ಕುದುರೆ ಹಾರಿ ಬರುತ್ತೆ. ಪರ್ಸಿಯಸ್ ಆರ್ಗೋಸ್ಗೆ ಬೇಗ ತಲುಪೋಕೆ ಅದು ದಾರಿ ಮಾಡಿಕೊಡುತ್ತೆ. ಇತ್ತ ಆರ್ಗೋಸ್ನಲ್ಲಿ ಗ್ರಹಣ ಶುರುವಾಗುತ್ತಿದ್ದ ಹಾಗೆ ಸಮುದ್ರದ ತಳಸೀಳಿ ದೊಡ್ಡ ದೊಡ್ಡ ಕೊಂಡಿಗಳು ನಗರದ ಕಡೆ ಬರೋಕೆ ಶುರುವಾಗ್ತವೆ. ಹೆದರಿದ ಜನರೆಲ್ಲ ನಗರವನ್ನ ಉಳಿಸೋಕೋಸ್ಕರ ಆಂಡ್ರೋಮಿಡಾಳನ್ನ ಬಲಿಪೀಠಕ್ಕೆ ಕಟ್ಟಿ ಹಾಕ್ತಾರೆ. ಕ್ರೇಕನ್ ತನ್ನ ಬೃಹತ್ ಕೊಂಡಿಗಳಿಂದ ಇಡೀ ಹಡಗು ಕಟ್ಟೆಯನ್ನ ಹೊಡೆದು ಧೂಳಿಪಟ ಮಾಡುತ್ತೆ. ಜನರೆಲ್ಲ ಭಯದಿಂದ ಓಡಾಡ್ತಿರ್ತಾರೆ. ಇದೇ ಸಮಯದಲ್ಲಿ ಒಲಿಂಪಸ್ ಕಂಪಿಸೋಕೆ ಶುರುವಾಗುತ್ತೆ. ಹೇಡಿಸ್ ತನ್ನ ನಿಜವಾದ ಕುತಂತ್ರವನ್ನ ಜ್ಯೂಸ್ಗೆ ಹೇಳ್ತಾನೆ. ತನಗೆ ಹೆಚ್ಚು ಶಕ್ತಿ ಸಿಗಲಿ ಅಂತಾನೆ ದೇವರುಗಳ ಮಧ್ಯೆ ಜಗಳ ತಂದಿಟ್ಟಿದ್ದಾಗಿ ಹೇಳ್ತಾನೆ. ತನ್ನ ಶಕ್ತಿಯಿಂದ ಹುಟ್ಟಿದ ಕ್ರೇಕನ್ ಹರಡೋ ಭಯದಿಂದ ಹೇಡಿಸ್ ಶಕ್ತಿ ಹೆಚ್ಚಾಗ್ತಾ ಇರುತ್ತೆ. ಇತ್ತ ಬೇರೆ ದೇವರುಗಳ ಶಕ್ತಿ ಕುಂದುತ್ತಿರುತ್ತೆ. ಪರ್ಸಿಯಸ್ ಆ ರಾಕ್ಷಸನನ್ನ ಕೊಲ್ಲೋಕೆ ಬರುವಾಗ ಹೇಡಿಸ್ ಹಾರೋ ದೆವ್ವಗಳನ್ನ ಕಳಿಸಿ ತಡೆಯೋಕೆ ನೋಡ್ತಾನೆ. ಆ ದೆವ್ವಗಳು ಮೆಡುಸಾಳ ತಲೆಯಿರೋ ಚೀಲವನ್ನ ಕಿತ್ತುಕೊಂಡು ಹೋಗ್ತವೆ. ಪರ್ಸಿಯಸ್ ಹಾಳಾಗ್ತಿರೋ ನಗರದ ಬೀದಿಗಳಲ್ಲಿ ಅವುಗಳನ್ನ ಬೆನ್ನಟ್ಟಿ ಹೋಗ್ತಾನೆ. ಹೇಗೋ ಅವುಗಳನ್ನ ಹೊಡೆದುರುಳಿಸಿ ಮೆಡುಸಾಳ ತಲೆಯನ್ನ ವಾಪಸ್ ಪಡೀತಾನೆ. ಅಷ್ಟರಲ್ಲಿ ಆ ಬೃಹತ್ ಕ್ರೇಕನ್ ಸಮುದ್ರದಿಂದ ಪೂರ್ತಿಯಾಗಿ ಮೇಲೆ ಬಂದು ಅಬ್ಬರಿಸುತ್ತೆ. ರಾಜ್ಕುಮಾರಿ ಅಸಹಾಯಕಳಾಗಿ ನೋಡ್ತಿರ್ತಾಳೆ. ಪರ್ಸಿಯಸ್ ಕೊನೆಯ ದೆವ್ವದಿಂದ ಮೆಡುಸಾಳ ತಲೆಯನ್ನ ಕಿತ್ತುಕೊಳ್ಳೋಕೆ ಹೆಣಗಾಡ್ತಿರ್ತಾನೆ. ಕ್ರೇಕನ್ನ ದೊಡ್ಡ ದೊಡ್ಡ ಕೊಂಡಿಗಳಿಂದ ತಪ್ಪಿಸಿಕೊಂಡು ಪೆಗಾಸಸ್ ಮೇಲಿಂದ ಆ ದೆವ್ವದ ಮೇಲೆ ಜಿಗಿದು ಅದನ್ನ ಹಿಡ್ಕೊಳ್ತಾನೆ. ಒಂದು ಕಟ್ಟಡದೊಳಗೆ ಬಿದ್ದು ಕೊನೆಗೆ ಬಲಿಪೀಠದ ಹತ್ತಿರ ಬರ್ತಾನೆ. ಕ್ರೇಕನ್ ಆಂಡ್ರೋಮಿಡಾಳನ್ನ ನುಂಗೋಕೆ ಹತ್ತಿರ ಬರುವಷ್ಟರಲ್ಲಿ ಪರ್ಸಿಯಸ್ ಮೆಡುಸಾಳ ತಲೆಯನ್ನ ಎತ್ತಿ ಹಿಡಿತಾನೆ. ಅವಳ ಮುಖವನ್ನ ನೋಡಿದ ತಕ್ಷಣ ಆ ರಾಕ್ಷಸನ ಕಣ್ಣುಗಳಿಂದ ಹಿಡಿದು ಇಡೀ ದೇಹ ನಿಧಾನವಾಗಿ ಕಲ್ಲಾಗೋಕೆ ಶುರುವಾಗುತ್ತೆ. ನೋವಿನಿಂದ ಕಿರುಚುತ್ತಾ ಆ ದೈತ್ಯ ರಾಕ್ಷಸನ ದೇಹ ಪೂರ್ತಿ ಕಲ್ಲಾಗಿ ಪುಡಿಪುಡಿಯಾಗುತ್ತೆ. ಕೆಳಗಿರೋ ಕಟ್ಟಡಗಳೆಲ್ಲ ಧ್ವಂಸ ಆಗ್ತವೆ. ಆ ಕಲ್ಲಿನ ಕ್ರೇಕನ್ ಹೊಡೆದು ಚೂರಾದಾಗ ಆಂಡ್ರೋಮಿಡಾ ಸಮುದ್ರಕ್ಕೆ ಬೀಳ್ತಾಳೆ. ಅಷ್ಟರಲ್ಲಿ ಹೇಡಿಸ್ ಬಂದು ಪರ್ಸಿಯಸ್ ಮೇಲೆ ದಾಳಿ ಮಾಡೋಕೆ ನೋಡ್ತಾನೆ. ಆದ್ರೆ ಪರ್ಸಿಯಸ್ ಆಕಾಶದ ಸಿಡಿಲನ್ನ ತನ್ನ ಕತ್ತಿಯೊಳಗೆ ತಗೊಂಡು ಹೇಡಿಸ್ ಮೇಲೆ ಎಸೆಯುತ್ತಾನೆ. ಹೇಡಿಸ್ ಮತ್ತೆ ಪಾತಾಳಕ್ಕೆ ತಳ್ಳಲ್ಪಡುತ್ತಾನೆ. ಆಮೇಲೆ ಪರ್ಸಿಯಸ್ ಸಮುದ್ರಕ್ಕೆ ಜಿಗಿದು ಆಂಡ್ರೋಮಿಡಾಳನ್ನ ಬದುಕಿಸ್ತಾನೆ. ಇಬ್ಬರೂ ಸುಸ್ತಾಗಿ ದಡ ಸೇರ್ತಾರೆ. ಆಂಡ್ರೋಮಿಡಾ ಕೃತಜ್ಞತೆಯಿಂದ ತನ್ನ ಜೊತೆ ಸೇರಿ ಆರ್ಗೋಸ್ನ ಆಳೋಕೆ ಕರೀತಾಳೆ. ಆದ್ರೆ ಪರ್ಸಿಯಸ್ಗೆ ರಾಜನಾಗೋ ಆಸೆ ಇರಲ್ಲ. ಅದಕ್ಕೆ ಬೇಡ ಅಂತಾನೆ. ಅವಳನ್ನ ಜನರ ಬಳಿ ತಲುಪಿಸಿದ ಮೇಲೆ ಕೊನೆಯದಾಗಿ ಜ್ಯೂಸ್ ಪರ್ಸಿಯಸ್ ಹತ್ರ ಬರ್ತಾನೆ. ಒಲಿಂಪಸ್ ಮತ್ತೆ ಮನುಕುಲವನ್ನ ರಕ್ಷಿಸಿದ್ದಕ್ಕೆ ಬಹುಮಾನವಾಗಿ ಇವಾನಾಳಿಗೆ ಮರುಜೀವ ಕೊಡ್ತಾನೆ. ಪರ್ಸಿಯಸ್ ತಾನು ಪ್ರೀತಿಸಿದ ಹುಡುಗಿಯ ಜೊತೆ ಭೂಮಿಯ ಮೇಲೆ ನೆಮ್ಮದಿಯಾಗಿ ಬದುಕೋ ಹಾಗೆ ಮಾಡ್ತಾನೆ. Please like and subscribe.